ಇವಾಗ ಇಡ್ಲಿ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ನೀವು ಇಡ್ಲಿ ತಿಂತೀರಾ? ಇಡ್ಲಿ ತಿಂತೀವಿ ಮೇಡಮ್, ಇಡ್ಲಿ ತಿಂತೀವಿ, ಇಡ್ಲಿನೂ ಮಾಡ್ತೀವಿ. ಬಟ್ ಅವ್ರು ಹೇಳ್ತಾರೆ ಕರೆಕ್ಟ್ 100% ಸತ್ಯನೇ. ಆ ಪ್ಲಾಸ್ಟಿಕ್ ಬಂದು ಭಾಳ ಡೇಂಜರ್ ಅದು. ಮೊದಲು ಹಿಂದಿನ ಕಾಲದಲ್ಲಿ ಮಾಡ್ತಿದ್ವಿ ನಾವು, ಬಟ್ಟೆ ಹಾಕಿ, ಕಾಟನ್ ಬಟ್ಟೆ ಹಾಕಿ, ಅದು ಹೆಲ್ತಿ. ಬಟ್ ದಿಸ್ ಇಸ್ ನಾಟ್ ಹೆಲ್ತಿ. ಎಸ್. ನಿಮ್ಮ ಫೇವರೇಟ್ ಫುಡ್ ಯಾವುದು? ನಮ್ಮ ಫೇವ್ರೇಟ್ ಬಂದು ಲೆಮನ್ ರೈಸು. ಲೆಮನ್ ರೈಸು, ಮಸಾಲೆ ವಡೆ. ಸರ್, ಇವಾಗ ಒಬ್ರು ಮಾಡಿದ ತಪ್ಪಿಂದ ಎಲ್ರಿಗೂ ಈ ತರ ದೂಷಿಸೋದು ತಪ್ಪಲ್ವಾ? ಕೆಲವೊಂದಷ್ಟು ಕೆಫೆಗಳಲ್ಲಿ ಬಟ್ಟೆಗಳನ್ನ ಮಾಡ್ಕೊಂಡು ಅಲ್ಲ, ಕರೆಕ್ಟ್ ಹೌದು, ಮಾಡ್ತಾರೆ. ಕೆಲವರೇ ಮಾಡ್ತಾರೆ. ಅದೇನಂತ ಪ್ಲಾಸ್ಟಿಕ್ ಏನಪ್ಪ ಯೂಸ್ ಅಂದರೆ, ಬಟ್ಟೆ ಅಂದರೆ ಒಂದು ಸರಿ ಮಾಡಿದ್ಮೇಲೆ ಇನ್ನೂ ತೊಳಿತಾ ಇರಬೇಕು. ಬಟ್ ಪ್ಲಾಸ್ಟಿಕ್ ಮುಂದೆ ಆ ಥರ ಇಲ್ಲ. ಒಂದು ಸರಿ ಹಾಕೋ, 2 ಸರಿ 3 ಸರಿ ಹಾಕ್ಬೋದು. ಬಟ್ ಎಫೆಕ್ಟ್ ತುಂಬ ಇದೆ. ಕ್ಯಾನ್ಸರ್ಗೆ ಅದು ಕಾರಣ ಇದೆ ಅದು. ಎಸ್, ಹೌದು ಮಾಡ್ತಾರೆ. ಮಾಡಬಾರ್ದು. ಇವಾಗ ಬ್ಯಾನ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಇಡ್ಲಿನ. ಒಂದು ಬ್ಯಾನ್ ಮಾಡಿದ್ರೆ ಒಳ್ಳೇದು. ಬ್ಯಾನ್ ಮಾಡಿದ್ರೆ ಸುಮಾರು ಜನಕ್ಕೆ ಕಷ್ಟ ಆಗ್ತದೆ ಅಲ್ವಾ? ಬ್ಯಾನ್ ಮಾಡೋಕ್ಕೆ ಬಟ್ ಕಷ್ಟ ಆಗ್ತದೆ ಪಾಪ. ಈ ರೋಡ್ ಸೈಡ್ ಮಾಡ್ತಾರಲ್ಲ, ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅವ್ರಿಗೆ. ಬಟ್ ಅವರು ಪ್ರಿಕಾಷನ್ಸ್ ತಗೊಂಡು ತಯಾರು ಮಾಡ್ಬೋದಲ್ಲ? ಯಾವ ಥರ ಬಟ್ಟೆ ಹಾಕೊಂಡು ಮಾಡ್ಬೋದು. ಬಟ್ ಹೆಚ್ಚಾಗಿ ಪ್ಲಾಸ್ಟಿಕ್ ಬಳಕೆ ಮಾಡ್ತಾರೆ ರೋಡ್ ಸೈಡ್ ಅಲ್ಲಿ ಮಾಡೋದಿಲ್ಲ. ಹೆಚ್ಚಾಗಲ್ಲ. 80 ಇವನ್ ಆಲ್ಸೋ ಹೋಟೆಲಲ್ಲಿ ಸಹಿತ ಮಾಡೋದು ಅದನ್ನೇ. ಇವನ್ ಕ್ಯಾಟ್ರಿಂಗ್ ಅವರು ಮಾಡೋದು ಅದನ್ನೇ, ಪ್ಲಾಸ್ಟಿಕ್ಕೇ ಹಾಕೋದು. ನಾನಂತೂ ಅಲ್ಲ, ಬೇರೆಯವರು. ಅವ್ರಿಗೆ ಇವಾಗ ನೀವು ಎಕ್ಸಾಂಪಲ್ಲು ಹೋಗ್ತೀರಾ, ಇಡ್ಲಿ ತೊಗೊಳ್ತೀರಾ, ನೀವು ಬಟ್ಟೆಲ್ಲಿ ಹಾಕಿದಾರಾ, ನೋಡೋಕೆ ಹೋಗ್ತೀರಾ, 2 ಇಡ್ಲಿ ಕೊಡಿದ್ರೆ ಸಾಂಬಾರು ಕೊಡ್ತಾರೆ, ಚೆನ್ನಾಗಿದೆ, ಸ್ವಲ್ಪ ಸಾಂಬಾರು ತುಂಬಿಟ್ಟು ಹೋಗ್ತೀರಾ ಅಷ್ಟೇ. ನೀವು ಪ್ಲಾಸ್ಟಿಕ್ ಹಾಕಿದ್ದೀರಾ, ಬಟ್ಟೆ ಹಾಕಿದೆ, ಯಾರು ಕೇಳಿದ್ರೆ ಗೊತ್ತಾ, ಯಾರು ಗಿರಾಕಿ ಸರಿ ಇಲ್ಲ. ಬಟ್ ಜನರಲ್ಲಾಗಿ ಮಾತು ಬಂದ್ಬಿಡುತ್ತೆ ಅದು. ಇವಾಗ ಇಡ್ಲಿ ಜೊತೆಗೆ ಕಲ್ಲಂಗಡಿ ಹಣ್ಣಿಗೂ ಕೂಡ ಕಲರ್ ಹಾಕಿದ್ದಾರೆ ಅಂತ ಚರ್ಚೆ. ಆ್ಯಕ್ಚುಲಿ ಇಡ್ಲಿಗಿಂತ ಡೇಂಜರ್ ಇವತ್ತು ತಿನ್ನಲೇಬಾರ್ದು. ಎಲ್ಲ ನಾನು ಸುಮಾರು ನೋಡಿದ್ದೀನಿ. ಆ ಕಲರ್ ಹಾಕ್ತಾರಲ್ಲ, ಅದು ನಿಜ. ಅದು ರೆಡ್ ಕಲರ್ ಹಾಕ್ತಾರಲ್ಲ, ನಿಜ ಅದು. ಯಾಕೆ ನಾನು ಸುಮಾರು ಸಲ ಆನ್ ದ ವೇ ಹೋಗಿ ನೋಡಿದ್ದೀನಿ, ಇಂಜೆಕ್ಷನ್ ಕೊಡ್ತಾ ನೋಡಿದ್ದೀನಿ. ಅದನ್ನು ನೋಡಿದ್ದೀನಿ. ಸರಿ, ಅಂಥವರಿಗೆಲ್ಲ ಏನು ಶಿಕ್ಷೆ ಕೊಡಬೇಕು ಅಂತ? ಏನು ಶಿಕ್ಷೆ? ಬಟ್ ಐ ಆಮ್ ನಾಟ್ ಎ ಗೌರ್ಮೆಂಟ್. ಜೀವನ ಸ್ಲೋ ಆಗಿ ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಬ್ಯಾನ್ ಮಾಡಬೇಕಷ್ಟೇ. ಅಂತ ಇದನ್ನು ಬ್ಯಾನ್ ಮಾಡಬೇಕಷ್ಟೇ. ಇವಾಗ ಪ್ಲಾಸ್ಟಿಕ್ಕು ನೀವು ಬ್ಯಾನ್ ಮಾಡಿಬಿಡಿ. ಯಾರು ತೊಗೊಳ್ತಾರೆ ಅವಾಗ? ಇವಾಗ ಸ್ಮೋಕಿಂಗು, ಸಿಗರೇಟ್ ಸೇರ್ತಾರೆ. ಸಿಗರೇಟ್ ಸ್ಮೋಕಿಂಗ್ ಹೆಲ್ತ್ ಅಂತ ಹಾಕ್ತಾರೆ. ಸ್ಟಾಪ್ ಮಾಡಿಬಿಡಿ ನೀವು ಅದನ್ನು. ಯಾರು ತೊಗೊಳ್ತಾರೆ ಅವಾಗ? 10 ಜನ ಸಾಯ್ಬೋದು ಅಷ್ಟೇ. ಸಾಯ್ಲಿ ಬಿಡಿ. ಅಲ್ಲವಾ? ಈ ಪ್ಲಾಸ್ಟಿಕ್ ಇದ್ರೆ ತಾನೆ ತೊಗೊಳ್ತಾರೆ. ಪ್ಲಾಸ್ಟಿಕ್ ಬಿಡಲಿಲ್ಲ ಅಂದರೆ ಯಾರು ತೊಗೊಳ್ತಾರೆ? ಅವು ಆಟೋಮೆಟಿಕ್ಲಿ ಬಟ್ಟೆ ಯೂಸ್ ಮಾಡ್ತಾರೆ. ಹೌದು. ಇಲ್ಲ, ಎಲ್ಲಿ ಮಾಡಿದ್ದಾರೆ ಬ್ಯಾನು? ಎಷ್ಟು ಬೇಕು ನಿಮಗೆ ಕಲರು? ಸಿಗತ್ತೆ. ಎಲ್ಲ ಮಾಡ್ತಿದಾರಲ್ಲ ಇವಾಗ. ಜಾಂಗೀರ್ ಕಲರು, ರೆಡ್ ಕಲರು, ಕಲರಕ್ಕೆ ಮಾಡ್ತಿದಾರಲ್ಲ ಎಲ್ಲ ಕಡೆ. ಯಾವ ಸರ್ಕಾರ? ಇದೊಂದು ಸರ್ಕಾರ ಬಡ ಸುಮ್ಮನೆ ನಮಗೆ ಬಿ ರೈಸ್ ಆಗುತ್ತೆ. ಈ ಕಾಂಗ್ರೆಸ್ ಗೌರ್ಮೆಂಟ್ ಸರ್ಕಾರ ವಿಷಯ ಎತ್ತುಬಿಡಿ ಅಂತಾರ. ಬಿಡಿ, ಬೇರೆ ವಿಷಯ ಮಾತಾಡಿ. ಇಡ್ಲಿ ಬಗ್ಗೆ ಆಗ್ತದೆ. ಇಡ್ಲಿ ಅದು ಮಾಡೋದು ತಪ್ಪದು. ಪ್ಲಾಸ್ಟಿಕಲ್ಲಿ ಮಾಡೋದು ತಪ್ಪು ಅಷ್ಟೇ.